Hello. Mic test. Hello. Mic testing. Tick. ಪೆಟ್ರೋಲ್ ರೇಟ್ ನೋಡಿ ಟೆನ್ಷನ್ ಆಗೈತೆ ಎಲ್ರಿಗೂ. ಇವಾಗ ಇವಿ ಬೈಕ್ ತೊಗೋಬೇಕಂತ ಹೇಳಕ್ಕೆ ಹೊಂಟಾರ. ಇದು ಚಾವಿ ಎಲ್ಲ ಹಾಕೋದಪ್ಪ. ನಮ್ಮ ಮನೆ ಸುತ್ತಮುತ್ತ ಒಳ್ಳೆ ಫುಲ್ ಕಲರ್ಫುಲ್ ಫ್ಲವರ್ಗಳು ಅದಾವ ನೋಡಿ. ಇಲ್ಲಿ ನೋಡಿದ್ರೆ ಪಿಂಕ್ ಐತಿ, ಇಲ್ಲಿ ನೋಡಿದ್ರೆ ವೈಟ್ ಐತಿ, ಅದ್ರ ಜೊತೆ ರೆಡ್ ಮಿಕ್ಸ್ ಐತಿ. ಅಲ್ಲಿ ನೋಡಿದ್ರೆ ಮತ್ತೆ ಪಿಂಕ್ ರೆಡ್ ಐತಿ. ಅದ್ರ ಜೊತೆ ಇವತ್ತು ನಮ್ಮ ಕಡೆ ಐತಿ ಚೇತಕ್. ಇದು ನಾನು ಯಾವ್ದು ಪ್ರಮೋಷನ್ ವಿಡಿಯೋ ಮಾಡಕತ್ತಿಲ್ಲ, ಇದು ಓನರ್ಶಿಪ್ ರಿವ್ಯೂ ವಿಡಿಯೋ ಮಾಡಕತ್ತೀನಿ ನಾನು. ಫಸ್ಟ್ ಇದ್ರ ಲುಕ್ ಬಗ್ಗೆ ಮಾತಾಡ್ಬೇಕಿದ್ರೆ ಪ್ರೀಮಿಯಂ ಫೀಲ್ ಅಂತೂ ಗ್ಯಾರಂಟಿ ಆಗ್ತೈತಿ. ಫುಲ್ ಮೆಟಲ್ ಬಾಡಿ ಐತಿ, ಕ್ಲಾಸಿಕ್ ರೆಟ್ರೋ ಡಿಸೈನ್ ಐತಿ, LED ಲೈಟಿಂಗ್ ಅಂತೂ ಐತಿ, ಮ್ಯಾಟ್ ಫಿನಿಶಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಲುಕ್ ಕೊಡ್ತೈತಿ. ಇದು ಪ್ಲಾಸ್ಟಿಕ್ ಸ್ಕೂಟರ್ ಥರ ಅಂತೂ ಫೀಲ್ ಬರಂಗಿಲ್ಲ, ಸಾಲಿಡ್ ಕ್ವಾಲಿಟಿ ಅಂತೂ ಮಾಡ್ಯಾರ, ಬೆಟರ್ ಅಂತ ಹೇಳ್ಬೋದು. ಕಾಪ್ಸ್ ಇವಿ ಬೈಕಿಗೆ ಹಿಡಿತಾರೇನಿಲ್ಲ. ನಮ್ಮ ಬಿಜಾಪುರ ಫ್ಲೈಓವರ್ ಯಾವಾಗ ಆಗ್ತೈತೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಂದ್ರೆ ಟ್ರಾಫಿಕ್ ಕಡಿಮೆ ಆಗೋದಂತೂ ಬಿಡಂಗಿಲ್ಲ, ಒನ್ ವೇದಾಗಂತೂ ಬರೋದು ಮೊದಲೇ ಬಿಡಂಗಿಲ್ಲ. ನಾವು ಈ ಸ್ಕೂಟರ್ ಬಗ್ಗೆ ಮಾತಾಡೋಕ್ಕಿಂತ ಮೊದಲ ಈ ಸ್ಕೂಟರ್ದೊಂದು ಲೆಗೆಸಿ ಐತಿ. ಒಂದು ಕತೆ ಹೇಳ್ತೀನಿ ಕೇಳ್ರಿ ಇದ್ರ ಬಗ್ಗೆ. 1972 ಬಜಾಜ್ದವ್ರು ಏನು ಮಾಡ್ತಾರಂತಂದ್ರೆ ನಮ್ಮ ಇಂಡಿಯನ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಅಂತ ಹೇಳಕಿಸಿಂದ ಈ ಸ್ಕೂಟರ್ ರೆಡಿ ಮಾಡ್ತಾರೆ. ಈ ಸ್ಕೂಟರ್ಗೆ ಹೆಸರು ಚೇತಕ್ ಅಂತ ಹೆಸರು ಇಡ್ತಾರೆ ಅವರು. ಈ ಚೇತಕ್ ಅನ್ನೋದು ನಾರ್ಮಲ್ ಹೆಸರಂತೂ ಆಗಿರಲ್ಲ. ಯಾಕಂತಂದ್ರೆ ಇದಕ್ಕೆ ಆದಂಥ ಒಂದು ಲೆಗೆಸಿ ಐತಿ. ಏನಂತಂದ್ರೆ ಮಹಾರಾಣಾ ಪ್ರತಾಪ್ ಅವ್ರು ಏನಿರ್ತಾರಲ್ಲ, ಅವರೊಂದು ಕುದುರೆ ಸಾಕಿರ್ತಾರೆ. ಆ ಕುದುರೆದು ಎಷ್ಟು ನಿಷ್ಠೆ ಇರ್ತೈತಿ, ನಿಸ್ವಾರ್ಥ ಸೇವೆ ಇರ್ತೈತಿ, ಎಷ್ಟೋ ಯುದ್ಧ ಒಳಗೆ ಧೈರ್ಯದಿಂದ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿರ್ತೈತಿ ಮಹಾರಾಣಾ ಪ್ರತಾಪ್ ಅವರಿಗೆ. ಅದು ಮೋಟಿವೇಟ್ ತೊಗೊಳಕಿಸಿಂದ ಬಜಾಜ್ದವರು ಚೇತಕ್ ಅಂತ ಹೆಸರು ಈ ಸ್ಕೂಟಿಗೆ. ಈ ಪೆಟ್ರೋಲ್ ಬೈಕ್ ಇವಿ ಬೈಕ್ ಬಿಟ್ಟು ಹಿಂಗೆ ಸಣ್ಣವ್ರು ಇದ್ದಾಗ ನಾವು ಸೈಕಲ್ ಮೇಲೆ ಹೋಗೋದೇ ನಮಗೆ ಒಂಥರ, ನಾನು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಸೈಕಲ್ ಮೇಲೆ ಹೋಗ್ಬೇಕಿದ್ರೆ ಆ ಖುಷಿನೇ ಬೇರೆ ಇರ್ತಿತ್ತು. ಇವಾಗ ಬೈಕ್ ಮೇಲೆ ಸಿಗ್ಲಾರ ಖುಷಿ ಎಲ್ಲ ನಮಗೆ ಸೈಕಲ್ ಮೇಲೆ ಸಿಗ್ತಿತ್ತು. ಸಿಂಗಲ್ ಟಚ್ ಒಳಗೆ ಗಾಡಿ ಆನ್ ಆಗ್ತೈತಿ. ಇಲ್ಲಿ ನಮಗೆ ಪವರ್ ಬಟನ್ ಐತಿ. ನೆಕ್ಸ್ಟ್ ನಮ್ಮ ಡಿಸ್ಪ್ಲೇದ ಒಳಗೆ ಏನೇನು ಕೊಟ್ಟಾರ ಅಂತಂದ್ರೆ ಇಲ್ಲಿ ನಮಗೆ ನೋಟಿಫಿಕೇಶನ್ ಸಿಗ್ತೈತಿ. ನಮ್ಮ ಹುಡುಗಿ ಏನಾದರೂ ಮೆಸೇಜ್ ಮಾಡ್ಯಾಳ ಇಲ್ಲ. ನೆಕ್ಸ್ಟ್ ನಮಗೆ ಇಲ್ಲಿ ರೇಂಜ್ ತೋರಿಸ್ತೈತಿ, ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಐತೆ ಅಂತ ಹೇಳಕಿಸಿಂದ. ನೆಕ್ಸ್ಟ್ ಇದು ಸ್ಪೀಡ್, ನಾವು ಎಷ್ಟು ಸ್ಪೀಡ್ ಹೊಂಟಿವ ತೋರಿಸ್ತೈತಿ. ನ್ಯೂಟ್ರಲ್, ಸ್ಪೀಡ್ ಇದ್ರೆ ಸ್ಪೀಡ್. ನೆಕ್ಸ್ಟ್ ಟಚ್ ಒಳಗೆ ಇಲ್ಲಿ ಏನು ನಾವು ಬ್ರೇಕ್ ಹಿಡ್ಕೊಂಡು ಡಿ ಅಂತ ಕ್ಲಿಕ್ ಮಾಡಿದ್ರೆ ಇದು ಡ್ರೈವ್ ಮೋಡ್, ಇದು ಆನ್ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಇಂಡಿಕೇಟರ್, ಇಲ್ಲಿ ಲೆಫ್ಟ್ ಸೈಡ್ ಇಂಡಿಕೇಟರ್, ಇಲ್ಲಿ ನಾವು ಆಪ್ರೇಟ್ ಮಾಡ್ಕೋಬೋದು. ಇಲ್ಲಿ ನ್ಯಾವಿಗೇಷನ್ಸ್ ಇಲ್ಲಿ ಆಪ್ರೇಟ್ ಮಾಡ್ಕೋಬೋದು, ಇಲ್ಲಿ ಆಪ್ರೇಟ್ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ಸ್ ಐತಿ. ನಮಗೆ ಅಪ್ಪರ್ ಬಟನ್ ಕ್ಲಿಕ್ ಮಾಡಿದ್ರೆ ನಮಗೆ ನ್ಯಾವಿಗೇಷನ್ ತೋರಿಸ್ತೈತಿ, ಲೋವರ್ ಬಟನ್ ಕ್ಲಿಕ್ ಮಾಡಿದ್ರೆ ನಮಗೆ ಮ್ಯೂಸಿಕ್ ಸಿಸ್ಟಮ್ ತೋರಿಸ್ತೈತಿ. ನೆಕ್ಸ್ಟ್ ಈ ಕಡೆ ಸೈಡ್ ಬಂದ್ರೆ ಲೌಡ್ ಆಗೈತಿ. ಲೋವರ್ ಆ್ಯಂಡ್ ಅಪ್ಪರ್ ಹೆಡ್ಲೈಟ್ ಸಿಗ್ತೈತಿ ನಮಗೆ ಅಂತೇಳಿ. 2 ಮೋಡ್ ಬರ್ತೈತಿ ಇದರೊಳಗೆ. ಒಂದು ಈಕೋ ಮೋಡ್ ಬರ್ತೈತಿ, ಒಂದು ಸ್ಪೋರ್ಟ್ ಮೋಡ್ ಬರ್ತೈತಿ. ಮೋಡ್ಸ್ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಇವಾಗ ಈಕೋ ಮೋಡ್ ಐತಿ, ನಾವು ಡಿ ಡಬಲ್ ಟೈಪ್ ಕ್ಲಿಕ್ ಮಾಡಿದ್ರೆ ಸ್ಪೋರ್ಟ್ಸ್ ಮೋಡಿಗೆ ಸ್ವಿಚ್ ಆಗ್ತೈತಿ. ಮತ್ತು ಅದೇ ಡಿ ಕ್ಲಿಕ್ ಮಾಡಿದ್ರೆ ಈಕೋ ಮೋಡಿಗೆ ಸ್ವಿಚ್ ಆಗ್ತೈತಿ. ಇವಾಗ ನಾವು ಸ್ಪೋರ್ಟ್ಸ್ ಮೋಡ್ದಾಗ ಟ್ರೈ ಮಾಡೋಣ. ಸ್ಕೂಟಿ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದ್ರೊಳಗೆ 3.5 kW ಲ್ಯಾಟಿನಮ್ ಅಯೋನ್ ಬ್ಯಾಟ್ರಿ ಐತಿ. ಒಂದು ಫುಲ್ ಚಾರ್ಜರ್ಗೆ 153 km ಕ್ಲೈಮ್ ಮಾಡ್ತಾರೆ. ಬಟ್ 153 km ಅಂತೂ ಹೋಗಂಗಿಲ್ಲ, ಆಲ್ಮೋಸ್ಟ್ 120 km ಅಂತ ಹೋಗ್ತೈತಿ. 4 kW BLDC ಮೋಟರ್ ಯೂಸ್ ಮಾಡ್ತಾರೆ. BLDC ಮೋಟರ್ ಏನಂತಂದ್ರೆ ಬ್ರಷ್ಲೆಸ್ DC ಮೋಟರ್. ಇವಾಗ ನಮ್ದು ಪೆಟ್ರೋಲ್ ಬೈಕ್ ಒಳಗೆ ಇಂಜನ್ ಹೆಂಗೋ, ಇವಾಗ ಎಲೆಕ್ಟ್ರಿಕಲ್ ಸ್ಕೂಟರ್ ಒಳಗೆ BLDC ಮೋಟರ್ ಇಂಪಾರ್ಟೆಂಟ್. ಇವತ್ತೀಗ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಿಕಲ್ ಸ್ಕೂಟರ್ ಒಳಗೆ ಇದೇ ಮೋಟರ್ ಯೂಸ್ ಮಾಡಕತ್ತಾರ. TFT ಡಿಜಿಟಲ್ ಡಿಸ್ಪ್ಲೇ ಐತಿ, ರಿವರ್ಸ್ ಮೋಡ್ ಐತಿ, ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ ಐತಿ, ಕೀಲೆಸ್ ಫೀಚರ್ಸ್ ಐತಿ. ಟೆಲಿಕಮ್ಯುನಿಟಿಗೆ ಇದೊಂದು ಪರ್ಫೆಕ್ಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಆದ್ರೆ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಂಗಿಲ್ಲ. ಹೈವೇ ಟೂರಿಂಗ್ ಸೂಟೇಬಲ್ ಅಲ್ಲ. ಚಾರ್ಜಿಂಗ್ ಟೈಮ್, ನಮ್ಮ ಸಿಟಿ ಒಳಗಿರೋ ಸರ್ವಿಸ್ ಸೆಂಟರ್ ಹೇಗೆ ವರ್ಕ್ ಮಾಡ್ತೈತೆ ಅನ್ನೋದು ಗಾಡಿ ಮುಂದೆ ರಿಲಯಬಿಲಿಟಿ ಮತ್ತು ಸರ್ವಿಸ್ ನೆಟ್ವರ್ಕ್ ಸಿಟಿ ಹೊರಗಡೆ ಎಲ್ಲಿ ಇಲ್ಲ. ಯಾವುದಕ್ಕೆ ಜಾಸ್ತಿ ಯೂಸ್ ಆಗ್ತೈತೆ ಅಂದ್ರೆ ಆಫೀಸ್ ಕಮ್ಯುನಿಟಿ, ಕಾಲೇಜ್ ರೈಡ್ಸ್ಗೆ ಮತ್ತು ಡೈಲಿ ಸಿಟಿ ಯೂಸ್ಗೆ ಬಜಾಜ್ ಚೇತಕ್ ಒಂದು ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಚಾಯ್ಸ್ ಅಂತ ಹೇಳ್ಬೋದು. 3 ವೇರಿಯಂಟ್ ಬರ್ತೈತಿ. ಟಾಪ್ ಎಂಡ್ 3501 ಅಂತ ಹೇಳಿ ನೇಮ್ ಬರ್ತೈತಿ, 3502 ಅಂತ ಮಿಡಲ್ ವರ್ಷನ್ ಬರ್ತೈತಿ, 3503 ಬೇಸ್ ವರ್ಷನ್ ಅಂತ ಬರ್ತೈತಿ. ಇದಕ್ಕೆ 2 ಬೂಟ್ ಸ್ಪೇಸ್ ಸಿಗ್ತೈತಿ. ಒಂದು ನಮಗೆ ಫ್ರಂಟ್ ಸಿಗ್ತೈತಿ, ಅದು ಫ್ರಂಟ್ ಓಪನ್ ಮಾಡೋಕೆ ನಾವು ಜಸ್ಟ್
ಒನ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ಇದು ಫ್ರಂಟ್ ಓಪನ್ ಆಗ್ತೈತಿ. ಫ್ರಂಟ್ ನಮಗೆ ಏನೇನು ಸಿಗ್ತೈತೆ ಅಂದ್ರೆ ನಿಮಗೆ ಮೊಬೈಲ್ ಚಾರ್ಜರ್ ಮಾಡ್ಕೊಳಕ್ಕೆ ಮೊಬೈಲ್ ಪಾಕೆಟ್ ಸಿಗ್ತೈತಿ. ನೆಕ್ಸ್ಟ್ ಬ್ಯಾಕ್ನ ಓಪನ್ ಮಾಡ್ಬೇಕೈತೆ, ಒಂದು ಸ್ವಲ್ಪ ಲಾಂಗ್ ಫ್ರೆಶ್ ಓಪನ್ ಮಾಡಬೇಕು, ಬ್ಯಾಕ್ ಓಪನ್ ಆಗ್ತೈತಿ. ಇಲ್ಲ ಜನ್ರೇಟರ್ ಇಟ್ಟಾರ ಏನಿವ್ರು, ಅಲ್ಲ ಜನ್ರೇಟರ್ ಅಲ್ಲ, ಎಕ್ಸ್ಟೆನ್ಷನ್ ಎಲ್ಲ ಕಡೆ ಕ್ಯಾರಿ ಮಾಡಲೇಬೇಕಾಗುತ್ತಿದ್ದು. ಇವಿ ಎಲೆಕ್ಟ್ರಿಕಲ್ ಸ್ಕೂಟರ್ ಅಲ್ಲ. ಚಾರ್ಜಿಂಗ್ ಕೇಬಲ್ ಇಲ್ಲಿ ನಮಗೆ ಚಾರ್ಜಿಂಗ್ ಮಾಡ್ಕೊಳಕ್ಕೆ ಬರ್ತೈತಿ. ಪೆಟ್ರೋಲ್ ಹಾಕಕ್ಕೆ ಇಲ್ಲಿ ಇದಕ್ಕೆ ಸಾರಿ ಪೆಟ್ರೋಲ್ ಅಲ್ಲ, ಇದು ಎಲೆಕ್ಟ್ರಿಕಲ್. ವೀಲ್ ಬಗ್ಗೆ ಮಾತಾಡಬೇಕಾಗಿತ್ತಪ್ಪ ಅಂತಂದ್ರೆ 12 ಇಂಚ್ ಅಲೋ ವೀಲ್ಸ್ ಬರ್ತೈತಿ, ಫ್ರಂಟ್ ಆ್ಯಂಡ್ ರೇರ್ ಎರಡು. ಟೈರ್ ಸೈಜ್ ಬಂದ್ಬಿಟ್ಟು 19/90, 12 ಟ್ಯೂಬ್ಲೆಸ್ ಬರ್ತೈತಿ, ಫ್ರಂಟ್ ಆ್ಯಂಡ್ ರೇರ್ ಎರಡು. ಗ್ರೌಂಡ್ ಕ್ಲಿಯರೆನ್ಸ್ 160 mm ಬರ್ತೈತಿ. ಬಟ್ ಹಿಂಗೆಲ್ಲ ಕೇಬಲ್ಗಳು ಅಲ್ಲಿ ಇಲ್ಲಿ ಬಿದ್ದಿರ್ತಾವೆ. ಬೈಕ್ ಹಾಕಿ ಕ್ರ್ಯಾಶ್ ಗಾರ್ಡ್ ಮತ್ತು ಹ್ಯಾಂಡಲ್ ಬಾರ್ ಏನಾರ ಬೇಕಾಗಿರೋ ಬೈಕರ್ ಮೋಟೋ ಸ್ಟೋರಿ ಬರ್ರಿ, ಗಣೇಶ್ ನಗರ ಒಳಗೆ ಐತಿದು.